ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ ಇವತ್ತು ನಮ್ಮ ಗಾರ್ಡನಲ್ಲಿ ಏನೆಲ್ಲ ಕೆಲಸ ಮಾಡಿದೆ ಅಂತ ನೋಡೋಣ. ಗಾರ್ಡನ್ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು, ಸ್ವಲ್ಪ ಹಳೇ ಗಿಡಗಳನ್ನೆಲ್ಲ ತೆಗೆಯುವಂಥ ಕೆಲಸ ಇತ್ತು. ಇದನ್ನೆಲ್ಲ ಹೇಗೆ ಮಾಡಿದೆ ಅಂತ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋಗೆ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂಥೇಳಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಇದ್ದಂತಹ ಗಲಾಟೆ ಹೂವಿನ ಗಿಡ ಎಲ್ಲ ತೆಗೆದುಬಿಟ್ಟೆ. ಹಾಗೆ ಪಾಟ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಬೆಳೆದಿದೆ. ಯಾವುದು ಕಸ ಅಲ್ಲ, ಎಲ್ಲ ಒಳ್ಳೊಳ್ಳೆ ಗಿಡಗಳೇ, ಆದರೆ ಜಾಸ್ತಿ ಬೆಳೆದಿದೆಯಲ್ಲ, ಹಾಗಾಗಿ ತೆಗಿಬೇಕಾಗಿದೆ. ಹೀಗೆ ಗಾರ್ಡನ್ನೆಲ್ಲ ಪಾಟ್ಗಳನ್ನ ಅವಾಗವಾಗ ಬೇಡವಾದದನ್ನ ತೆಗೆದು ಬೇಕಾದದನ್ನ ಬಿಟ್ಕೊಂಡು ಒಂದು ರೌಂಡ್ ಕ್ಲೀನ್ ಮಾಡ್ಕೊಳ್ಬೇಕು. ಈ ಗಲಾಟೆ ಹೂವಿನ ಗಿಡ ಇಲ್ಲೇ ಸಾಮಾನ್ಯವಾಗಿ ಚಿಗುರುತ್ತೆ, ಮತ್ತು ಅದರಲ್ಲೇ ಹೊಸ ಗಿಡ ಆಗುತ್ತೆ. ನೋಡೋಣ ಈ ಸರಿ ಚಿಗುರುತ್ತೆ ಏನು ಅಂತ. ಸುಮಾರು ವರ್ಷದಿಂದ ಈ ಪಾಟಲ್ಲೇ ಇದೆ, ಹಾಗಾಗಿ ಕಟ್ ಮಾಡಿದ್ದೀನಿ. ನೋಡೋಣ. ಅವರೇ ಗಿಡ ಎಷ್ಟು ಚೆನ್ನಾಗಿ ಸೆಟ್ಟಾಗಿದೆ, ಬೇರೆಲ್ಲ ಚೆನ್ನಾಗಿ ಬಂದಿದೆ. ನೋಡಿ ಗಿಡಗಳೆಲ್ಲ ಬರ್ತಾ ಇದೆ. ಹಾಗೆ ಇಲ್ಲೂ ಅಷ್ಟೇ, ಈ ಡಬ್ಬಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಾಗಿದೆ ನೋಡಿ. ಬೇರು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಹಾಗೆ ನಮ್ಮ ದಾಸವಾಳ ಗಿಡಗಳಲ್ಲಿ ರೋಗ ಎಲ್ಲ ವಾಸಿಯಾಗಿದೆ, ಚೆನ್ನಾಗಾಗಿದೆ. ಈಗ ಯಾವುದ್ರಲ್ಲೂ ಸದ್ಯಕ್ಕೆ ರೋಗ ಇಲ್ಲ. ಎಲ್ಲೋ ಒಂದೊಂದು ಚೂರು ಚೂರು ಮಿಲಿಬಗ್ಸ್ ಕಾಟ ಇದೆ ಅಷ್ಟೇ. ನೋಡಿ ಈ ಥರ ಎಲ್ಲೋ ಒಂದೊಂದು ಕಡೆ ಇದೆ, ಬಟ್ ಸ್ಪ್ರೇ ಮಾಡಿದ್ರೆ ಹೋಗುತ್ತೇನೋ. ಚೆನ್ನಾಗಾಗಿದೆ. ಈ ಬೆಳೆದ ಪಾಟೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ನೋಡಿ ಎಲ್ಲ ಅಲ್ಲಲ್ಲೇ ಎಲೆಗಳು ಬಿದ್ದಿದೆ, ಮೇಲ್ಗಡೆಯಿಂದ ಕೆಳಗಡೆಯಿಂದ ಅಂತೆಲ್ಲ. ಮತ್ತು ಇವಕ್ಕೆಲ್ಲ ಸಾಕಷ್ಟು ಟೈಮ್ ಆಗಿದೆ. ಇವಾಗೆಲ್ಲ ಇದನ್ನು ರಿಪೋರ್ಟ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಾಗಿ ನಾನು ಟೈಮ್ ಇಲ್ಲ ಅಂತೇಳಿ ಮಾಡಿಲ್ಲ ಅಷ್ಟೇ. ತುಂಬ ಬೆಳೆದಿದೆ ಎರಡೂ ಪಾಟಲ್ಲೂ. ಅದೇನು ಪುಟ್ಬಿಡ್ತು ಇವಾಗ ಹಾಕಿರೋದು, ಬಟ್ ಇವನ್ನ ರಿಪೋರ್ಟ್ ಮಾಡಬೇಕು. ಸ್ವಲ್ಪ ಫ್ರೀ ಟೈಮ್ ಮಾಡಿಕೊಂಡು ಮಾಡಬೇಕು. ನೋಡಿ ಹೇಗಿದೆ, ಒಂದೊಂದರಲ್ಲೇ ಎರಡೆರಡು ಗಿಡ, ಮೂರು ಗಿಡ ಇದೆ. ಎಷ್ಟು ನೀಟಾಗಿ ಬರುತ್ತೆ ರಿಪೋರ್ಟ್ ಮಾಡೋದಕ್ಕೆ. ಹಿಂಗೆ ತೆಗೆದು ಹಿಂಗೆ ಇಟ್ಬಿಟ್ಟು ಕೋಕೋಫಿಟ್ ಹಾಕಿದ್ರೆ ಆಗೋಯ್ತು ರಿಪೋರ್ಟ್ ಕೆಲಸ. ಇದು ಅಷ್ಟು ಈಸಿಯಾಗಿ ಆಗುತ್ತೆ. ನೋಡಿ ಎಷ್ಟು ದೊಡ್ಡ ಫ್ಲವರ್ ಬಂದಿದೆ ನೋಡಿ. ಅಂದರೆ ಸ್ವಲ್ಪ ಮಣ್ಣು, ಅರ್ಧ ಇಂಚಷ್ಟು ಮಣ್ಣಿದೆ, ಇಷ್ಟು ದೊಡ್ಡ ಫ್ಲವರ್ ಆಗಿದೆ. ಒಂದು ಅರ್ಧ ಮುಕ್ಕಾಲು ಇಂಚು ಮಣ್ಣಿದ್ರೇ ಈ ಗಿಡ ಇಷ್ಟು ದೊಡ್ಡದಾಗಿ ಬೆಳೆಸ್ಬೋದು. ಇದರಲ್ಲಿ ಸೀಡ್ಲಿಂಗ್ ಟ್ರೈನಲ್ಲೇ ಇಷ್ಟು ದೊಡ್ಡ ದೊಡ್ಡ ಗಿಡ ಆಗೋವರೆಗೂ ನಾವು ಬಿಡ್ಬೋದು ಅಂತ ಅರ್ಥ. ಹಾಗೆ ಇದೆಲ್ಲ ಕ್ಲೀನ್ ಮಾಡಿದ ನಂತರ ಇಲ್ಲೊಂದು ಸ್ವಲ್ಪ ಕಸ ಗುಡಿಸೋ ಕೆಲಸ ಇದೆ, ಅದನ್ನು ಮಾಡೋಣ ಅಂತ. ಗಾರ್ಡನನ್ನು ಎಷ್ಟು ಸಾರಿ ಗುಡಿಸಿದ್ರು ಕ್ಲೀನ್ ಆಗೋದೇ ಇಲ್ಲ. ಆ ಕೆಲಸ ನಡೀತಾನೆ ಇರಬೇಕು, ಆ ಪ್ರೋಸೆಸ್ಸು. ಆಗಲೇ ನಾವು ಡೈಲಿ ಗುಡಿಸ್ತೀವಿ ಒಂದೊಂದು ಕಡೆಯಿಂದ ಬಂದಾಗ. ಅದು ಒಂದು ಎಕ್ಸಸೈಸ್ ಅನ್ನೋ ರೀತಿಯಲ್ಲಿ. ಆದರೆ ಒಂದು ದಿವಸ ಗುಡಿಸಿದ್ರೆ ಇನ್ನೊಂದು ದಿವಸ ಇನ್ನೊಂದು ಕಡೆ ರೆಡಿ ಆಗುತ್ತೆ. ಹೇಗೆ ಹೇಳ್ಬೇಕಂದ್ರೆ ಈಗ ಸ್ವಲ್ಪ ಕಡಿಮೆ, ದಾಸವಾಳ ಗಿಡಗಳು ಉದುರೋದು ಸ್ವಲ್ಪ ಕಡಿಮೆ ಆಗಿದೆಯಲ್ಲ, ಹಾಗಾಗಿ ಕಸ ಕಡಿಮೆ. ನೋಡಿ ಎಷ್ಟೊಂದು ಗಿಡ ತೆಗಿತೀವಿ ಅವಾಗವಾಗ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಮಾಡ್ತಾ ಕೂತ್ಕೊಂಡ್ರೆ ಕೆಲಸ ನಡೆಯಲ್ಲ ಅಂತೇಳಿ ಮಾಡಲ್ಲ ಅಷ್ಟೇ. ಬಟ್ ಈ ಥರ ಗುಡಿಸ್ತಾನೆ ಇರಬೇಕು ಯಾವಾಗಲೂ. ಗಾರ್ಡನ್ನಲ್ಲಿ ಒಂದು ಕೆಲಸ ಮುಗೀತು ಅಂತ ನಾವು ಅಂದ್ಕೊಂಡ್ರೆ ಇನ್ನೊಂದು ಕೆಲಸ ರೆಡಿಯಾಗಿ ನಮ್ಮನ್ನು ಕರಿತಾ ಇರುತ್ತೆ, ಬನ್ನಿ ಇಲ್ಲಿ ಕ್ಲೀನ್ ಮಾಡಿ ಅಂತ. ಅಲ್ಲೆಲ್ಲ ಒಂದು ಇದು ಮುರಿದೋಗಿದೆ, ಸರಿ ಮಾಡಬೇಕು ಈಗ. ಹಾಗೆ ಇಲ್ಲಿ ಯಾಕೆ ಏನಾಯಿತು ಅಂತ ಗೊತ್ತಿಲ್ಲ, ಒಂದು ಕಮ್ಮೆ ಮುರಿದೋಗಿದೆ. ನಾವು ಕೊಟ್ಟಿದ್ದು ಅಂದರೆ ಹಾಳಾಗಿದೆ ಅನಿಸುತ್ತೆ. ಹಾಗಾಗಿ ಪಾಟ್ಗಳೆಲ್ಲ ಸ್ವಲ್ಪ ಕೆಳಗಡೆ ಬಿದ್ದಿದೆ. ಒಂದು ಪಾಟ್ ಡ್ಯಾಮೇಜ್ ಆಗಿದೆ. ಸರಿ ಮಾಡೋಣ ಸ್ವಲ್ಪ ಇದನ್ನು.
ತುಂಬ ದಿನ ಆದರೆ ಹಿಂಗೆಲ್ಲ ಆಗ್ತವೆ. ಮುರಿದೋಗಿದೆ, ಎಲ್ಲ ಬೆಂಡ್ ಥರ ಆಗಿದೆ, ಹಾಗಾಗಿ ಮುರಿದಿದೆ. ಅವೆಲ್ಲ ದೊಡ್ಡ ಪಾಟು, ಸ್ವಲ್ಪ ಎತ್ತಿಡಬೇಕು. ಹಾಗೆ ಇಲ್ಲೊಂದು ಸ್ವಲ್ಪ ಪಾಟ್ ಇತ್ತು, ಇಲ್ಲಿ ಜಾಗ ಫ್ರೀ ಆಯ್ತಲ್ಲ ನನಗೆ ಮುಂದೆ ಬರೋದಕ್ಕೆ. ಅದಕ್ಕೆ ಆ ಗಿಡಗಳನ್ನ ತೆಗೆದೇ ಬಿಡಬೇಕಿತ್ತು. ಅದಕ್ಕೋಸ್ಕರ ಇಲ್ಲಿದ್ದ ಗಿಡಗಳನ್ನ ಖಾಲಿ ಮಾಡೋದಕ್ಕೆ ನಂಗೆ ಅನುಕೂಲ ಆಯಿತು, ಜಾಗ ಆಯಿತು. ಈಗ ಆ ಗಿಡಗಳು ಕಂಟಿನ್ಯೂ ಗೋಡೆ ಮೇಲೆ ತುಂಬ ವರ್ಷದಿಂದ ಇತ್ತು ಪಾಪ. ಈಗ ಅಲ್ಲಿಗೆ ಈ ಗಿಡನ ಇಡ್ತೇನೆ. ಈ ಗಿಡನ ಇಲ್ಲೇ ಇಟ್ಬಿಡೋಣ ಅಂತ ಇದರಲ್ಲಿ ಒಣಗಿದ ಎಲೆಗಳನ್ನೆಲ್ಲ ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಈ ಕಂಬಕ್ಕೆ ಆ ಗಿಡನ ಕಟ್ಟಿ ಇಲ್ಲೇ ಇಟ್ಬಿಡ್ತೀನಿ. ಈ ಜಾಗ ಖಾಲಿ ಬಿಟ್ಕೊತೀನಿ, ಇನ್ನೇನಾದರೂ ಗಿಡಗಳು ಬರುತ್ತಲ್ಲ ಇಡೋದಕ್ಕೆ ಅಂಥೇಳಿ. ಹಾಗೆ ಇದನ್ನು ಸ್ವಲ್ಪ ರಿಪೋರ್ಟ್ ಮಾಡೋದಿದೆ, ಬೇಬಿ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಬೇರೆ ಬೇರೆ ಪಾಟ್ಗಳಿಗೆ ಹಾಕೋದಿದೆ. ಅದು ಇನ್ನೊಂದು ಸಾರಿ ಮಾಡ್ತೀನಿ. ಬಟ್ ಇವತ್ತಿನ ಕೆಲಸ ಕ್ಲೀನಿಂಗ್ ಇರೋದ್ರಿಂದ ಹಾಗೆ ಮಾಡ್ಕೊಳ್ತೇನೆ. ಇದರಲ್ಲಿ ಆವಾಗ ಎಲೆಗಳು ಈ ಥರ ಒಣಗ್ತಾನೆ ಇರುತ್ತೆ. ತೆಗೆದು ಕ್ಲೀನ್ ಮಾಡ್ಕೊಳ್ಬೇಕು ನಾವು. ತುಂಬ ಹಾರ್ಡ್ ಇರುತ್ತೆ, ಬರೋದೇ ಇಲ್ಲ ಎಲೆಗಳು. ಇಲ್ಲಿ ಜೋಡಿಸಿದ ಗಿಡಗಳನ್ನ ಈಗ ಕಂಪೌಂಡ್ ಮೇಲಿಟ್ಟೆ. ಇಲ್ಲಿದ್ದಂತಹ ಇವರು ಪ್ಲಾಂಟ್ಸ್ನ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನ್ನ ತೆಗೆದಿದ್ದೀನಿ. ಇಷ್ಟೊಂದು ಕಸ ಈಗ ಸ್ಟಾರ್ಟ್ ಆಗಿದೆ. ಇದನ್ನೆಲ್ಲ ಈಗ ಕ್ಲೀನ್ ಮಾಡಬೇಕು. ಅಂದರೆ ಒಂದೊಂದು ಕೆಲಸಗಳು ಆವಾಗೇ ಬಂದಾಗಲೇ ನೀಟಾಗಿ ಕ್ಲೀನ್ ಆಗೋದು. ನಾವು ಕ್ಲೀನ್ ಮಾಡೋದೇ ಇಲ್ಲ, ಒಂದೊಂದು ಸರಿ ಗಮನಿಸೋದೇ ಇಲ್ಲ, ಬಿಟ್ಬಿಟ್ಟಿರ್ತೀವಿ. ಅದು ಈ ಥರ ಎಲ್ಲ ಒಂದೊಂದು ಆದಾಗ ತೀರಾ ನೀಟಾಗಿ ಕ್ಲೀನ್ ಆಗ್ತವೆ. ಅಂದರೆ ಗಾರ್ಡನ್ ಅಂದರೆ ಹಾಗೇ ಬಿಡಿ, ಎಷ್ಟು ಸರಿ ಹೇಳಿದ್ರು ಅಷ್ಟೇ, ಗಾರ್ಡನ್ ಇದ್ಮೇಲೆ ಕೆಲಸ ಮಾಡೋಕ್ಕೆ ರೆಡಿ ಇರಬೇಕು. ಪಾಟ್ ಹೊಡೆದೋಯ್ತು ಅನ್ಯಾಯವಾಗಿ, ವೆರಿ ಬ್ಯಾಡ್. ಎಷ್ಟು ಕಸ ಬರುತ್ತೆ, ಅಲ್ಲಲ್ಲೇ ಸ್ಟೋರ್ ಆಗಿ ಹೋಗಿರುತ್ತೆ ಕಸಗಳು. ಪಾಟ್ಗಳಿಂದ ಮಣ್ಣು ಉದುರುತ್ತಲ್ಲ, ಅದು ಏನೋ ನಾವು ಕ್ಲೀನೇ ಮಾಡಿಲ್ವೇನೋ ಅನ್ನಬೇಕು, ಆ ಮಟ್ಟಕ್ಕಿದೆ ಕಸ. ಅಂತರ್ಗಂಗೆ ಗಿಡ ಯಾಕೋ ಹಾಳಾಗ್ತಾ ಇತ್ತು, ಕಾರಣ ಗೊತ್ತಿಲ್ಲ. ಇಬ್ಬನಿ ಬೀಳ್ತಾ ಇದೆಯಲ್ಲ ಕೆಳಗಡೆ, ಅದಕ್ಕೋ ಏನೋ ನೋಡಿ ತುಂಬ ಹಾಳಾದಾಗಿದೆ. ಅದಕ್ಕೆ ಇದನ್ನು ಇಬ್ಬನಿ ಬೀಳದೇ ಇರೋವಂತಹ ಜಾಗಕ್ಕೆ ಶಿಫ್ಟ್ ಮಾಡಿದ್ದೀನಿ. ನೋಡಿ ಹೀಗೆ ಕೊಳಿತಾ ಇದೆ ಕೆಳಗಡೆಯಿಂದ, ರೀಸನ್ ಗೊತ್ತಿಲ್ಲ. ಅದಕ್ಕೆ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ. ನೋಡೋಣ ಇದರ ಹಣೆ ಬರ ಹೇಗಿರುತ್ತೆ ಅಂತ ಫ್ಯೂಚರಲ್ಲಿ. ಪುದೀನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 15 ಡೇಸು ಆಗಿಲ್ಲ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ತುಂಬ ಚೆನ್ನಾಗಾಗಿದೆ ಪುದೀನ ಗಿಡ. ನೋಡಿ ನಾವೇನು ಬೀಜ ತಂದು ಹಾಕಿಲ್ಲಪ್ಪ, ಬಳಸೋದಕ್ಕೆ ಅಂತ ತಂದಂತಹ ಕಡ್ಡಿಗಳನ್ನೇ ಹಾಕಿದ್ದು. ಇಷ್ಟು ಒಳ್ಳೆ ಪುದೀನ ಸೊಪ್ಪು ನಮ್ಮ ಮನೇಲಿ ಬೆಳೆದಿದೆ. ಈ ಸೈಡೆಲ್ಲ ನೋಡಿ ಜೆರೇನಿಯಮ್ಮು ಹೂಗಳೆಲ್ಲ ಒಣಗಿ ಉದುರಿ ಎಷ್ಟು ಗಲೀಜು ಮಾಡಿದೆ, ಎಷ್ಟಾಗಿದೆ ಅಂತ. ಬಟ್ ನಮ್ಮ ಮನೆಯವರು ಗಿಡಗಳಿಗೆ ನೀರು ಹಾಕ್ಬಿಟ್ಟಿದ್ದಾರೆ, ಹಾಗಾಗಿ ಸ್ವಲ್ಪ ಸೂಪರ್ ಕ್ಲೀನ್ ಅಂತೂ ಆಗಲ್ಲ, ಎಮರ್ಜೆನ್ಸಿ ಕ್ಲೀನಿಂಗ್ ಆಗುತ್ತೆ. ಈಗ ಸೋಲಾರ್ ಕೆಳಗಡೆ ಎಲ್ಲ ಈ ಥರ ಸ್ಟೋರ್ ಆಗಿಬಿಡುತ್ತೆ, ಅಲ್ಲೆಲ್ಲ ಜಾಸ್ತಿ ಕ್ಲೀನ್ ಮಾಡೋಕ್ಕಾಗಲ್ಲ, ಪೈಪ್ಗಳು ಡ್ಯಾಮೇಜ್ ಆಗ್ತವೆ ಅಂಥೇಳಿ ಸೋಲಾರ್ ಕೆಳಗೆ ಯಾವಾಗಲೂ ಕ್ಲೀನ್ ಮಾಡಲ್ಲ, ಯಾವತ್ತಾರು ಒಂದು ದಿವಸ ಮಾಡೋದು. ಹಾಗಾಗಿ ಅಲ್ಲಿರೋ ಕಸ ಎಲ್ಲ ಗಾಳಿ ಬಿಸಿದ್ರೆ ಈ ಕಡೆಗೆ ಬಂದುಬಿಡುತ್ತೆ, ಅದೊಂದು ಕತೆ. ಈ ಸೈಡ್ನ ಕ್ಲೀನಿಂಗ್ ಕೆಲಸ ಮುಗೀತು. ತುಂಬ ಸೂಪರ್ ಕ್ಲೀನೆಲ್ಲ ಮಾಡೋಕ್ಕಾಗಲ್ಲ ನೋಡಿ, ಈ ಥರ ಸಣ್ಣ ಸಣ್ಣದೆಲ್ಲ ಪೊರ್ಕೆಗೆ ಬರಲ್ಲ. ಇವೆಲ್ಲ ಜಾಸ್ತಿ ಆದಾಗ ಬರ್ತವೆ, ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. ಕ್ಲೀನಿಂಗ್ ಕೆಲಸ ಮುಗೀತು. ಇವಾಗ ಈ ಗಿಡಗಳು ನನಗೆ ಬೇಡ, ಇವನ್ನ ತೆಗೆದು ಪಾಟ್ ಖಾಲಿ ಮಾಡ್ಕೊಳ್ತೇನೆ. ತುಂಬ ವರ್ಷದ ಹಳೆಯ ಗಿಡಗಳು. ನಾವು ಸ್ಟಾರ್ಟಿಂಗಲ್ಲಿ ಗಾರ್ಡನ್ ಶುರು ಮಾಡಿದಾಗ
ಬೆಳೆಸಿದಂಥ ಗಿಡಗಳು ನೋಡಿ. ಇವಕ್ಕೆಲ್ಲ ಏನು ದೊಡ್ಡ ಪಾಟ್ ಕೊಡಬೇಕಂತೇನಿಲ್ಲ, ಬೇರೆಲ್ಲ ಒಳಗಡೆನೇ ಏನು ಹೋಗಿರಲ್ಲ. ಈಗಿರುತ್ತೆ ಈ ಗಿಡಗಳ ಬೆಳವಣಿಗೆ ಕ್ರಮ. ಆದರೆ ಈ ಗಿಡಗಳನ್ನ ನಾನು ತೆಗಿತಾ ಇದ್ದೀನಿ ಇವತ್ತು. ಇದು ಮತ್ತು ಇದು ಎರಡನ್ನೂ ಖಾಲಿ ಮಾಡ್ತಾಯಿದ್ದೀನಿ. ಈ ಗಿಡ ಸುಮಾರು 4 ವರ್ಷದ ಹಳೆಯ ಗಿಡ. ನಾನು ಪ್ರಪ್ರಥಮವಾಗಿ ಡೆಕೋರೇಷನ್ ಮಾಡೋದಕ್ಕೆ ಅಂತ ಗಿಡ ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡಿದಂತಹ ಕಾಲದಲ್ಲಿ ಬೆಳೆದಂತಹ ಗಿಡ ಇದು. ಇವತ್ತು ತೆಗಿಯೋದಕ್ಕೆ ಬೇಜಾರಾಗ್ತಿದೆ. ಬಟ್ ಇದು ತುಂಬ ಏಜ್ ಆಗಿರೋದ್ರಿಂದ, ಹಿಂಗೆಲ್ಲ ಆಗಿರೋದ್ರಿಂದ ಬರೀ ಕಡ್ಡಿನೇ ಕಾಣಿಸ್ತಾ ಇತ್ತು, ಚೆನ್ನಾಗೂ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಈ ಗಿಡನ ತೆಗಿತಾ ಇದ್ದೀನಿ. ಅದು ಹಂಗೆ ಅಲ್ವಾ, ಒಂದು ಟೈಮ್ ಮುಗಿದ ಮೇಲೆ ಈ ಗಿಡಗಳು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ತೆಗೆದು ಬೇರೆ ಇನ್ನೊಂದು ಸ್ವಲ್ಪ ಗಿಡಗಳನ್ನ ಹಾಕೋತೀನಿ. ಹಾಗೆ ಇದನ್ನು ಯಾರೋ ಕೇಳಿದ್ದಾರೆ ಸ್ನೇಕ್ ಪ್ಲ್ಯಾಂಟ್ ಕೊಡಿ ಅಂತ, ಅವ್ರಿಗೆ ಕೊಡ್ತೀನಿ. ಪಾಟ್ ಖಾಲಿ ಮಾಡ್ಕೋತೀನಿ ಸದ್ಯಕ್ಕೆ. ಏನೇ ಆದರೂ ಗಾರ್ಡನ್ನ ಹಳೇ ಗಿಡಗಳನ್ನ ತೆಗಿತೀವಿ ಅಂದಾಗ ಸ್ವಲ್ಪ ಬೇಜಾರಾಗುತ್ತೆ. ಎಷ್ಟು ವರ್ಷ ಡೆಕೋರೇಷನ್ ಮಾಡೋದಕ್ಕೆ ನನಗೆ ಯೂಸ್ ಆಗಿತ್ತು ಈ ಗಿಡ. ಬೇಜಾರೇ ಅನ್ನಿಸ್ತಿದೆ, ಬಟ್ ತೆಗಿಬೇಕಾಗಿದೆ, ಹಾಗಾಗಿ ತೆಗಿತಾ ಇದ್ದೀನಿ. ಸ್ನೇಕ್ ಪ್ಲ್ಯಾಂಟ್ ನೋಡಿ, ಒಂದೇ ಒಂದು ಈ ಥರ ಕಟ್ಟಿಂಗ್ ಹಾಕಿದ್ದು ಇಷ್ಟೊಂದು ಪ್ಲ್ಯಾಂಟ್ ಬುಷಿಯಾಗಿ ಬಂದಿದೆ. ಹಾಗಾಗಿ ನಮ್ಮ ಮನೆಯವರು ಇದನ್ನು ಕೀಳಬೇಡ, ಹೀಗೆ ಬಿಡು, ಪಾಟ್ ಫುಲ್ ಆದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೊಡೋ ಅಂಥವ್ರಿಗೆ ಅಲ್ಲಿ ಸಿಂಗಲ್ ಇದೆ ಗಿಡಗಳು, ಅದನ್ನು ಕೊಟ್ಟರಾಯ್ತು. ಹಾಗಾಗಿ ಈ ಪಾಟ್ನ ಇಷ್ಟು ಕೆಲಸ ಮುಗಿಸಿ ಒಂದು ಗಿಡ ಇಲ್ಲದ್ರಲ್ಲಿ ಬಿಡ್ತೀನಿ. ಹೊಟ್ಟೆ ಉರಿಯುತ್ತೆ ಪಾಪ ಹಳೆ ಗಿಡಗಳು ತೆಗಿಯೋದಕ್ಕೆ. ಹಾಗಾಗಿ ಒಂದು ಪ್ಲ್ಯಾಂಟ್ ಬಿಟ್ಟು ಈ ಪಾಟ್ ಕೆಲಸನ ಮುಗಿಸಿ ತೆಗಿತಾಯಿದ್ದೀನಿ. ತುಂಬ ಹಿಂದೆ ರಿಪಾಟ್ ಮಾಡಿರೋದ್ರಿಂದ ಮಣ್ಣಲ್ಲಿ ಬರೀ ಮರಳೇ ಜಾಸ್ತಿ ಮಿಕ್ಸ್ ಆಗಿದೆ. ಅವಾಗೆಲ್ಲ ನಮಗೆ ಪಾಟಿಂಗ್ ಮಿಕ್ಸ್ ಹೇಗೆ ತಗೋಬೇಕು ಅಂತ ಗೊತ್ತಿರಲಿಲ್ವಲ್ಲ. ಹಾಗಾಗಿ ಮರಳನ್ನು ಕೂಡ ಹಾಕಿ ರಿಪಾಟ್ ಮಾಡಿದ್ದೀವಿ. 5 ವರ್ಷದ ಹಳೆ ಪಾಟ್, ಪರವಾಗಿಲ್ಲ, ಡ್ಯಾಮೇಜ್ ಆಗಿಲ್ಲ, ಚೆನ್ನಾಗಿದೆ. ಇಷ್ಟು ಬಂತು ಅದರದ್ದು ಕಚ್ಚಡ. ಕೆಲಸ ಮುಗೀತು ಇದ್ರ ಕೆಲಸ. ಇವೆಲ್ಲ ಒಣಗಿ ಸ್ವಲ್ಪ ಕಡಿಮೆ ಆಗಲಿ, ಆಮೇಲೆ ಇದನ್ನು ಬಿಸಾಕೋ ಅಂತ ಕೆಲಸ ಮಾಡ್ತೀನಿ, ಅಥವಾ ಗಾರ್ಡನ್ ವೇಸ್ಟಾಗಿ ಯೂಸ್ ಮಾಡ್ಕೊಬೋದಾ ನೋಡ್ತೀನಿ. ಹಾಗೆ ನಮ್ಮ ಗಿಡಗಳಿಗೆ ಕೆಮಿಕಲ್ ಫರ್ಟಿಲೈಸರ್ನ ಕೊಡೋವಂಥ ಸಮಯ ಆಗಿದೆ ಈಗ ಗಿಡಗಳಿಗೆ. ಅದಕ್ಕಾಗಿ ನಾನು NPK ಮತ್ತು ಯೂರಿಯಾವನ್ನು ಒಂದು ಬಕೆಟಲ್ಲಿ ಹಾಕ್ತಾಯಿದ್ದೀನಿ. 2 ಮುಚ್ಚಳದಷ್ಟು ತೊಗೊಂಡಿದ್ದೀನಿ. 2 ಮುಚ್ಚಳದಷ್ಟು ಹಾಕ್ತಾಯಿದ್ದೀನಿ. ಸುಮಾರು 10 ಚಮಚದಷ್ಟು NPK ಮತ್ತು ಯೂರಿಯಾವನ್ನು ಹಾಕಿದ್ದೀನಿ. ಹಾಕಿ ಇದನ್ನು ನೆನೆಸ್ತೀನಿ ಈಗ ನೀರು ಹಾಕಿ. ಇವಾಗ ಬೆಳಿಗ್ಗಿನ ಟೈಮು, ಇವಾಗ ಫರ್ಟಿಲೈಸರನ್ನು ಕೊಡಲ್ಲ, ಸಂಜೆ ಕೊಡ್ತೇನೆ. ಅದಕ್ಕೆ ಇದಕ್ಕೆ ನೀರು ತುಂಬಿ ಸಂಜೆವರೆಗೆ ನೆನೆಯೋದಕ್ಕೆ ಬಿಡ್ತೇನೆ. ಹೀಗೆ 10 ಲೀಟ್ರ್ ನೀರಿನಲ್ಲಿ ಇದನ್ನು ನೆನೆಸೋದಕ್ಕೆ ಬಿಡ್ತೇನೆ. ಇದು ಸಂಜೆವರೆಗೆ ನೆನೆಲಿ ಈ ಗೊಬ್ಬರ. ಸಂಜೆ ಬಂದು 5 ಗಂಟೆ ನಂತರ ಇದನ್ನು ಗಿಡಗಳಿಗೆ, ಇವತ್ತು ಅದ್ರ ಸಮಯ ಆಗಿದೆ ನಮ್ಮದು ಗಿಡಗಳಿಗೆ ಕೆಮಿಕಲ್ ಫರ್ಟಿಲೈಸರ್ ಕೊಡೋ ಅಂಥ ಸಮಯ. ಹಾಗಾಗಿ ನೆನೆಸಿದ್ದೀನಿ, ಸಂಜೆ ಬಂದು ಕೊಡ್ತೇನೆ. ಹಾಗೆ ಸ್ವಲ್ಪ ಸಗಣಿ ಚೂರುಗಳನ್ನು ನೆನೆಸ್ತಾ ಇದ್ದೀನಿ ನೀರಲ್ಲಿ. ಇದನ್ನು ಸಂಜೆ ನಮ್ಮ ಸಕುಲೆಂಟ್ ಗಿಡಗಳಿಗೆ ಕೊಡೋದಿದೆ. ಡ್ರೈ ಸಗಣಿಯನ್ನು ನೆನೆಸ್ತಾ ಇದ್ದೀನಿ. ಈ ಥರ ಡ್ರೈ ಆಗಿದೆ ಸಗಣಿ ಸ್ವಲ್ಪ. ಅಂದರೆ ಇದು ನಮ್ಮ ಮನೆ ಮುಂದೆ ಹಸು ಹಾಕಿ ಹೋಗಿದ್ದಂತಹ ಸಗಣಿ ಒಣಗಿಸಿದ್ದೀನಿ. ಸ್ವಲ್ಪ ಡ್ರೈ ಆಗಿಲ್ಲ, ಸ್ವಲ್ಪ ಡ್ರೈ ಆಗಿದೆ, ಅಂದರೆ 3/4 ಭಾಗ ಡ್ರೈ ಆಗಿದೆ. ಇದನ್ನು ನೆನೆಸ್ತಾ ಇದ್ದೀನಿ. ನೋಡಿ, ಇದು ಒಣಗಿರೋದ್ರಿಂದ ಈ ಥರ ಮೇಲೆ ಬಂದುಬಿಡುತ್ತೆ. ಇದ್ರ ಮೇಲೆ ಏನಾದರೂ ಒಂದು ಭಾರವಾಗಿರೋದನ್ನು ಇಟ್ಟು ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಭಾರವಾಗಿರೋದು ಏನಿದೆ ನೋಡಿ ಇಡ್ತೇನೆ. ನಮ್ಮ ಗಾರ್ಡನಲ್ಲಿ ಭಾರವಾಗಿರೋದು ನನಗೆ ಏನೂ ಕಾಣಿಸ್ಲಿಲ್ಲ, ಅದಕ್ಕೆ ಸ್ಪ್ರೇ ಬಾಟಲ್ಗಳನ್ನು ಸಗಣಿ ಮೇಲೆ ಇಟ್ಟಿದ್ದೀನಿ. ಹೀಗೆ ಸುಮಾರು ಕ್ಲೀನಿಂಗ್ ಮಾಡುವ ಕೆಲಸದ ಮುಖಾಂತರ ಇವತ್ತಿನ ನನ್ನ ಗಾರ್ಡನ್ ಕೆಲಸನ, ಬೆಳಗಿನ ಗಾರ್ಡನ್ ಕ್ಲೀನಿಂಗ್ ಕೆಲಸನ ನಾನು ಮುಗಿಸ್ದೆ.
ಮುಗಿಸಿ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಸಂಜೆ ಬಂದು ಗಿಡಗಳಿಗೆ ಫರ್ಟಿಲೈಸರ್ ಕೊಡೋದಿದೆ, ಆ ಕೆಲಸವನ್ನು ಮಾಡ್ತೇನೆ. ಬಾಯ್ ಬಾಯ್.